ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಿ ಮೊಬೈಲರ್ಸ್ ಯೂಟ್ಯೂಬ್ ಚಾನಲ್. ಸೊ ನಿಮಗೆ ನಾಳೆನೇ KCT ಎಕ್ಸಾಮ್ ಇದೆ. ಸೊ ಆಲ್ರೆಡಿ ಐ ಥಿಂಕ್ ಪ್ರಿಪೇರ್ ಆಗಿದ್ದೀರಾ ಅನ್ಕೋತೀನಿ. ಸೊ ಎಕ್ಸಾಮ್ ಹಾಲ್ಗೆ ಹೋಗೋಕ್ಕೂ ಮುಂಚೆ ನೀವೇನೆಲ್ಲ ತೊಗೊಂಡು ಹೋಗಬೇಕು, ಯಾವ ರೀತಿ ಹೋಗಬೇಕು, ನಿಮ್ಮ ಆಲ್ ಟಿಕೆಟಲ್ಲಿರುವಂಥ ಇನ್ಸ್ಟ್ರಕ್ಷನ್ಗಳು ಏನಿದೆ ಅದನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಬನ್ನಿ ಆಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರೂ ಕೂಡ ಆಲ್ ಟಿಕೆಟ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಅನ್ಕೋತೀನಿ. ಸೊ ಎಲ್ಲರೂ ಕೂಡ ಫಸ್ಟು ಆಲ್ ಟಿಕೆಟ್ ಜೆರಾಕ್ಸ್ ತೊಗೊಳ್ಳಿ, ಕಲರ್ ಪ್ರಿಂಟ್ ತೊಗೊಳ್ಳಿ. ಓಕೆನಾ, ಕಲರ್ ಪ್ರಿಂಟ್ ತೊಗೊಳ್ಳಿ. ಸೊ ಈ ಥರ ಇರುತ್ತೆ ನಿಮ್ಮ ಆಲ್ ಟಿಕೆಟ್, ಕರೆಕ್ಟಾ? ಸೊ ಇಲ್ಲಿ ನಿಮಗೆ CT ನಂಬರ್ ಇರುತ್ತೆ. ಇದು ನನ್ನೊಬ್ಬರು ಸ್ಟೂಡೆಂಟ್ಸ್ದು. ಆ್ಯಂಡ್ ನಿಮ್ಗೆ ಏನು ಪ್ಲೇಸ್ ಇದೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನೂ ಗೊತ್ತಿಲ್ಲ ಅನ್ನೋರು ಸೊ ನೀಟಾಗಿ ಲೊಕೇಶನ್ನ ನೋಡಿಕೊಂಡು ಲೊಕೇಶನ್ಗೆ 1 ಅವರ್ ಮುಂಚೆನೇ ಹೋಗಿರಬೇಕು. ಓಕೆ, 1 ಅವರ್ ಮುಂಚೆನೇ ಹೋಗಿ. ಆ್ಯಂಡ್ KCT ಎಕ್ಸಾಮ್ ನಮ್ಗೆ 2 ದಿನ ನಡೆಯುತ್ತೆ, 16 ಆ್ಯಂಡ್ 17. ಆ್ಯಂಡ್ ಕನ್ನಡ ಬರೆಯೋರಿದ್ರೆ 18 ಇರುತ್ತೆ. ಬಟ್ 16 2 ಸಬ್ಜೆಕ್ಟ್ ಇರುತ್ತೆ, 17 2 ಸಬ್ಜೆಕ್ಟ್. ಯಾರೆಲ್ಲ ಬಯೋ ಬರೀತಾ ಇದ್ದೀರಾ, ಬಯಾಲಜಿ ಬರೀತಿದ್ದೀರಾ, ಅವ್ರಿಗೆ ಮಧ್ಯಾಹ್ನ ಸೆಷನ್ ಇರುತ್ತೆ. ಸೊ ಇದು ನಿಮಗೆ ಟೈಮಿಂಗ್ಸ್, ಕರೆಕ್ಟಾ? ಟೈಮಿಂಗ್ಸ್ ಏನಿದೆ 10:30 to 11:30, ದೆನ್ 2:30 to 3:30. ಸೇಮ್ ಟೈಮಿಂಗ್ ಫಾರ್ ನೆಕ್ಸ್ಟ್ ಡೇಗೂ ಇರುತ್ತೆ, ಕರೆಕ್ಟಾ? ಇದು ನಿಮ್ಮ ಟೈಮಿಂಗ್ಸು. ನಾವು ಇಲ್ಲಿ ಇನ್ ಬಿಟ್ವೀನ್ ಏನಿದೆಯಲ್ವಾ, 16 2 ದಿನ ಇದೆ. ಒಂದು ಬೆಳಗ್ಗೆ ಫಿಸಿಕ್ಸ್ ಇದೆ, ಮಧ್ಯಾಹ್ನ ಕೆಮಿಸ್ಟ್ರಿ ಇದೆ, ಕರೆಕ್ಟಾ? ಆ ಮಧ್ಯಾಹ್ನ ಟೈಮಲ್ಲಿ ನೀವು ಒಂದು ಸ್ವಲ್ಪ ಪ್ರಿಪೇರ್ ಆಗಿ, ಊಟ ಗೀಟ ಮಾಡ್ಕೊಂಡು ಪ್ರಿಪೇರ್ ಆಗಿ. ಓಕೆ, ದಿಸ್ ಇಸ್ ಯುವರ್ ಆಲ್ ಟಿಕೆಟ್. ನಾವು ಇದರಲ್ಲಿರೋ ಇನ್ಸ್ಟ್ರಕ್ಷನ್ಸ್ ಏನಪ್ಪ ನೋಡಿ, ಇವಾಗ ಒಂದೊಂದನೇ ಇನ್ಸ್ಟ್ರಕ್ಷನ್ ಹೇಳ್ಕೊಡ್ತೀನಿ. ನಾವು ಮೊದಲನೇ ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ದಾರೆ, ಇತ್ತೀಚೆಗೆ ಬಸ್ಸು, ರೈಲು ಇತ್ಯಾದಿ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ನಿಗದಿತ ಸಮಯಕ್ಕಿಂತ ಮೊದಲು ಪರೀಕ್ಷಾ ಕೇಂದ್ರವನ್ನು ತಲುಪಲು ಅಭ್ಯರ್ಥಿಗಳಿಗೆ ಹೆಚ್ಚಿನ ಮುನ್ನೆಚ್ಚರಿಕೆ ಇದೆ. ನಾವು ಏನಂದ್ರೆ, ಈಗ ಲಾಸ್ಟ್ ಟೈಮ್ ಒಂದ್ಸಲ ಏನಾಗಿತ್ತು ಅಂದ್ರೆ, ಡ್ಯೂ ಟು ಬಸ್ ಟ್ರಾಫಿಕ್ಸು ಅದೆಲ್ಲ ಇದರಿಂದ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಅದನ್ನ ಆಗಬಾರ್ದು ಅಂತ ನಿಮ್ಗೆ ಏನು ಹೇಳ್ತಿದ್ದಾರೆ, 1 ಅವರ್ ಮುಂಚೆನೇ ಹೋಗ್ಬೇಕು. ನಾನು ಆಗಲೇ ಹೇಳಿದೆ 10:30 ಅಂದ್ರೆ ಯು ನೀಡ್ ಟು ಸ್ಟೇ ಇನ್ 9:30 ಅಷ್ಟಲ್ಲಿ ಇರಬೇಕು. ಓಕೆನಾ? ಆಮೇಲೆ ನಿಮಗೆ ಅಲೋ ಮಾಡೋದಿಲ್ಲ ಅವರು. ಓಕೆ, ಸೊ ದಟ್ ಈಸ್ ದ ಫಸ್ಟ್ ರೂಲ್. ಸೊ ಬೇಗ ಹೋಗಬೇಕು ಎಕ್ಸಾಮ್ ಹಾಲ್ಗೆ. ಅಭ್ಯರ್ಥಿಗಳು ಯಾವುದೇ ರೀತಿ ನೀವು ಬ್ಲೂಟೂತು ಮತ್ತೆ ಲ್ಯಾಪ್ಟಾಪ್, ಕ್ಯಾಲ್ಕುಲೇಟರ್ ಏನು ತಗೊಂಡು ಹೋಗಲ್ಲ. ಮೈಕ್ರೋ ಜೆರಾಕ್ಸ್ ಅಂತ ಅನ್ಕೋಬೇಡಿ. ಓಕೆನಾ? ಇಲ್ಲಿ ನಾನೊಂದು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನಿಮಗೆ. ಇದು ನಿಮ್ಗೆ ಏನಂದ್ರೆ, ಇಟ್ಸ್ ಅ ಬೇಸ್ಡ್ ಆನ್ ಲಕ್. ಓಕೆ, ನೀವು ಅಲ್ಲಿ ಯಾರನ್ನೂ ಒಬ್ಬನ್ನು ನೋಡಿ ಕಾಪಿ ಮಾಡಬೇಕಾಗಿಲ್ಲ. ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಸೆಟ್ ಇರುತ್ತೆ. ನೀವು ಕಾಪಿ ಮಾಡೋಷ್ಟು ಟೈಮು ಕೂಡ ಇರೋದಿಲ್ಲ. ಅರ್ಥ ಆಗ್ತಿದ್ಯಾ? ಸುಮ್ಮನೆ ಆ ಥರ ತಗೊಂಡೋಗಿ ಸಿಗಾಕೊಂಡು ಲೈಫ್ನ ಹಾಳು ಮಾಡ್ಕೋಬೇಡಿ. ಸೊ ಅದನ್ನೇನು ಬೇಡ, ಏನು ಗೊತ್ತಿದೆಯೋ ಹೋಗಿ ಬರ್ಬಿಟ್ಟು ಬನ್ನಿ ಅಷ್ಟೇ. ಓಕೆ, ಸೊ ಅದಕ್ಕೆ ಯಾವುದೇ ರೀತಿ ನೀವು ಎಲೆಕ್ಟ್ರಾನಿಕ್ಸ್ನ ತಗೊಂಡೋಗ್ಬಾರ್ದು. ಸೊ ದಟ್ ಈಸ್ ಯುವರ್ ಸೆಕೆಂಡ್ ಇನ್ಸ್ಟ್ರಕ್ಷನ್. ಥರ್ಡ್ ಇನ್ಸ್ಟ್ರಕ್ಷನ್ ಏನಂದ್ರೆ, ನೋಡಿ ಏನೇನು ತಗೊಂಡೋಗ್ಬೇಕು ಅಂತ ಕೊಟ್ಟಿದ್ದಾರೆ ನೋಡಿ. ಈ ಪ್ರವೇಶ ಪತ್ರದ ಜೊತೆಯಲ್ಲಿ ಅಂದ್ರೆ ಅಡ್ಮಿಟ್ ಕಾರ್ಡ್ ಇದೇನಿದೆ, ಆಲ್ ಟಿಕೆಟು, ಇದ್ರ ಜೊತೆಗೆ ಯಾವುದಾದ್ರೂ ಒಂದು ಗುರುತಿನ ಚೀಟಿ, ಅಂದ್ರೆ ಯಾವ್ದಾದ್ರು ನಿಮಗೆ ಐಡೆಂಟಿಟಿ ಕಾರ್ಡ್ ಅಂತ ಹೇಳ್ತೀವಿ, ಕರೆಕ್ಟಾ? ಅದು ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್. ಐ ಥಿಂಕ್ ನಿಮ್ಗೆ ಯಾರಿಗೂ ಪಾನ್ ಕಾರ್ಡ್ ಇಲ್ಲ ಅಲ್ವಾ? ಸೊ ನೀವೇನು ಮಾಡ್ಬೇಕು, ಆಧಾರ್ ಕಾರ್ಡ್ ತೊಗೊಂಡೋಗಿ, ಇಲ್ಲಾಂದರೆ ಪಾಸ್ಪೋರ್ಟ್ಸ್ ಏನಾದರೂ ಇದ್ದರೆ, ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ, ಸೊ ಆ್ಯಂಡ್ ಯು ಹ್ಯಾವ್ ವೋಟರ್ ID ಕಾರ್ಡ್ ಇದ್ದರೆ, ಸೆಕೆಂಡ್ PUC ಅಥವಾ ಪ್ರವೇಶ ಪತ್ರ, ನಿಮ್ಮ ಸೆಕೆಂಡ್ PUC ಆಲ್ ಟಿಕೆಟ್ ಇದ್ದರೆ, ಓಕೆನಾ? ಸೊ ಈ ಥರದ್ದು ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗ್ಬೇಕು. ಬಿಕಾಸ್ ಅವ್ರಿಗೆ ವೆರಿಫಿಕೇಷನ್ ಪರ್ಪಸ್ಗೆ ಇದು ಬೇಕಾಗುತ್ತೆ. ಐ ಥಿಂಕ್ ಎಲ್ಲರೂ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಹತ್ರ ಆಧಾರ್ ಕಾರ್ಡ್ ಇರುತ್ತೆ ಅಲ್ವಾ? ಸೊ ಆಧಾರ್ ಕಾರ್ಡ್ನ ತೊಗೊಂಡೋಗಿ. ಓಕೆ, ಸೊ ದಟ್ ಈಸ್ ದ ಥರ್ಡ್ ರೂಲ್. ಮಿಸ್ ಮಾಡ್ಕೋಬೇಡಿ. ಈಗ ನಾನು ಏನೇನು ಮಿಸ್ ಮಾಡ್ಕೋಬೇಡಿ. ಇವಾಗ ನಾನು ಏನೇನು ಹೇಳ್ತಿದ್ದೀನಿ ಅದನ್ನು ನೀಟಾಗಿ ಎತ್ತಿಕೋಬೇಡಿ ನಿಮ್ಮ ಬ್ಯಾಗಲ್ಲಿ ಇವಾಗಲೇ. ನೆಕ್ಸ್ಟ್ ಒನ್, ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯ ಒಳಗೆ ಯಾವುದೇ ರೀತಿಯ ಕೈಗಾಡಿಯಾರವನ್ನು ನಾವು ಅಂದರೆ ನೀವು ಯಾವುದೇ ರೀತಿ ಕ್ಲಾಕ್, ಅಂದರೆ ನೀವು ವಾಚ್ನ ಕಟ್ಟಿಟ್ಕೋಬಾರ್ದು. ಅದು ಸ್ಮಾರ್ಟ್ ವಾಚ್ ಆದರೂ ಆಗಿರ್ಬೋದು, ನಾರ್ಮಲ್ ವಾಚ್ ಆಗಿರ್ಬೋದು, ಡಿಜಿಟಲ್ ವಾಚ್ ಆಗಿರ್ಬೋದು. ಯಾವುದೇ ರೀತಿ ವಾಚ್ಗಳನ್ನ ನೀವು ಕಟ್ಕೋಬಾರ್ದು. ವೆದರ್ ಬಾಯ್ಸ್ ಆರ್ ಗರ್ಲ್ಸ್ ಯಾರೇ ಆದರೂ ಅಷ್ಟೇ, ನಿಮ್ಮ ಕೈಯಲ್ಲಿ ಏನೂ ಇರಬಾರ್ದು. ಅರ್ಥ ಆಗ್ತಿದೆಯಾ? ಯಾಕಂದರೆ ಎವ್ರಿ ಟೈಮ್ಸ್ನ ಅವರೇ ಬೆಲ್ ಮೂಲಕ ಕೊಡ್ತಾರೆ. ಓಕೆ, ನಿಮಗೆ ಬೆಲ್ಸ್ನ ಇದ್ರಲ್ಲಿ ಕೊಟ್ಟಿದ್ದಾರೆ KCT ವೆಬ್ಸೈಟಲ್ಲಿ, ಯಾವ್ಯಾವ ಬೆಲ್ಗೆ ಏನೇನು ಆಗಬೇಕು ಅಂತ. ಸೊ ಆ ಥರ. ಓಕೆ, ನೋಡಿ ಇಲ್ಲೇ ಇದೆ ಅದು. ಅಭ್ಯರ್ಥಿಗಳು ಮೊದಲನೇ ಬೆಲ್ ಆಗುವ ಕನಿಷ್ಠ 2 ಗಂಟೆಯ ಮೊದಲು ಪರೀಕ್ಷಾ ಕೇಂದ್ರವನ್ನು, ನಾನು 1 ಗಂಟೆ ಅಂತ ಹೇಳಿದ್ದೆ, ಸೊ ನಿಮ್ಗೆ 2 ಗಂಟೆ, 1 ಗಂಟೆ ಹೋದರೆ ಸಾಕು. ಓಕೆ, 1 ಅವರ್ ಅಷ್ಟರಲ್ಲಿ ಇದ್ದರೆ ಸಾಕು ನೀವು. ಯಾಕಂದರೆ ನಿಮಗೆ ಅಲ್ಲಿ ಎಲ್ಲನೂ ವೆರಿಫೈ ಮಾಡಿಬಿಡಬೇಕು. ಸೊ ಅದಕ್ಕೋಸ್ಕರ ಓಕೆ, ನಿಮ್ಗೆ ಹತ್ರ ಇದೆ, ದೂರ ಇದೆ ಅನ್ನೋರು ಬೇಗನೆ ಹೋಗಿ. ಓಕೆ, ಸೊ ಮೊದಲನೇ ಬೆಲ್ ಆಗೋಕ್ಕೂ ಮುಂಚೆ ಎಲ್ಲರೂ ಕೂಡ ಒಳಗಡೆ ಇರಬೇಕು. ಮೊದಲನೇ ಬೆಲ್ ಆದ ತಕ್ಷಣ ಏನು ಮಾಡ್ತಾರೆ, ಗೇಟ್ನ ಕ್ಲೋಸ್ ಮಾಡ್ತಾರೆ. ಯಾರಿಗೂ ಕೂಡ ಅಲೋ ಇರೋದಿಲ್ಲ. ನೋಡಿ, ಮೊದಲನೇ ಬೆಲ್ ಆದ ಕೂಡಲೇ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸಿ ಎಲ್ಲೆಲ್ಲಿ ನಿಮಗೆ ಇದಿರುತ್ತೋ, ಅಂದರೆ ನಿಮ್ಮ ಸೀಟ್ಸ್ ಎಲ್ಲಿರುತ್ತೋ ಅಲ್ಲಿ ಹೋಗಿ ಕುತ್ಕೋಬೇಕು. ಓಕೆನಾ? ದಟ್ ಈಸ್ ಯುವರ್
ಮೊದಲನೇ ಬೆಲ್ ಆದಾಗ. ನೆಕ್ಸ್ಟ್ ಏನಿದೆ, ಅಭ್ಯರ್ಥಿಗಳು ನೀಲಿ ಅಥವಾ ಕಪ್ಪು ಶಾಯಿಯ ನಿಮ್ಗೆ ಬಾಲ್ ಪೇಂಟ್ ಪೆನ್ ಅಂತಿದೆ ಅಲ್ವಾ, ಬಾಲ್ ಪಾಯಿಂಟ್ ಪೆನ್ ಅಂತ. ಅಂದ್ರೆ ನಿಮ್ಗೆ ನಾರ್ಮಲ್ ಪೆನ್ ನಾವು ಯೂಸ್ ಮಾಡ್ತೀವಿ, ನಾಟ್ ಇಂಕ್ ಪೆನ್ ಅಲ್ಲ, ಅಥವಾ ಜೆಲ್ ಪೆನ್ ಅಂತೀವಲ್ಲ ಅದಲ್ಲ, ನಾರ್ಮಲ್ ಪೆನ್. ಓಕೆ, ಆ ಬಾಲ್ ಪಾಯಿಂಟ್ ಪೆನ್ನ ತಗೊಂಡೋಗ್ಬೇಕು, ಐದರ್ ಬ್ಲ್ಯಾಕು ಇಲ್ಲಾಂದ್ರೆ ಬ್ಲೂ ಅಷ್ಟೇ. ರೆಡ್ ಆ ಥರದ್ದೇನು ತಗೊಂಡೋಗಂಗಿಲ್ಲ. ಓಕೆ, ಆಬ್ವಿಯಸ್ಲಿ ಮೇಯ್ನ್ ಆಗಿ ನೀವು ಬ್ಲ್ಯಾಕ್ ತಗೊಂಡೋಗಿ, ಯಾಕಂದ್ರೆ OMR ಫಿಲ್ ಮಾಡಬೇಕು ಅಂದ್ರೆ ಬ್ಲ್ಯಾಕ್ ಅಲ್ಲಿ ಮೇಯ್ನ್ ಆಗಿ ಫಿಲ್ ಮಾಡ್ತೀವಿ, ಬ್ಲ್ಯಾಕ್ ಕಲರ್ ತಗೊಂಡೋಗಿ. ಓಕೆ, ನೆಕ್ಸ್ಟ್ ಮೊದಲನೇ ಬೆಲ್ ಆದ ನಂತರ ನೀಡಲಾಗುವ OMR ಉತ್ತರ ಪತ್ರಿಕೆಯಲ್ಲಿ ಹೆಸರನ್ನು ಬರೆಯಬೇಕು. ನಾವು ಕರೆಕ್ಟಾಗಿ ಬೆಲ್ ಟು ಬೆಲ್ ನೀವು ಇನ್ಫಾರ್ಮೇಶನ್ ಫಿಲ್ ಮಾಡಬೇಕು. ನೋಡಿ, ಫಸ್ಟ್ ಬೆಲ್ ಆಗುತ್ತೆ, ನೀವು ಕೂತಿರ್ತೀರಾ, ನಿಮ್ಗೆ OMR ಶೀಟ್ಗಳು ಕೊಡ್ತಾರೆ, ಅಲ್ಲಿ ನಿಮ್ಮ ಹೆಸರು ಬರಿಬೇಕು, ನಿಮ್ಮ ಹೆಸರು ಏನಿದೆ ಅದನ್ನ ಬರಿಬೇಕು. ಅದಾದ್ಮೇಲೆ ಬೆಲ್ ಸಮಯ ಮತ್ತೆ ಎಲ್ಲ ನಿಮ್ಗೆ ಹೇಳ್ತಾರೆ, ಅವಾಗ ನೀವು ನಿಮ್ಗೆ ಕೊಟ್ಟಿರೋ OMR ಶೀಟ್ ಅಲ್ಲಿ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡ್ಕೋಬೇಕು. ಓಕೆನಾ. ನೋಡಿ, ವರ್ಷನ್ ಕೋಡ್ಸ್ ಕೊಟ್ಟಿರ್ತಾರೆ. ವರ್ಷನ್ ಕೋಡ್ ಅಂದ್ರೆ ನಿಮ್ಗೆ ಲೈಕ್ ABCD ಈ ತರ ವರ್ಷನ್ಸ್ ಕೋಡ್ ಇರುತ್ತೆ. ಆ ವರ್ಷನ್ ಕೋಡ್ ನಾನು OMR ಶೀಟ್ ಹೇಳ್ಕೊಡ್ತೀನಿ, ಅಲ್ಲಿ ನೀವು ಬರಿಬೇಕು. ಓಕೆನಾ, ಅದು ಮೇನ್ ಇಂಪಾರ್ಟೆಂಟ್. ಅದಕ್ಕೆ ತಕ್ಕಂತೆ OMR ಫಿಲ್ ಮಾಡ್ಬೇಕು. ಹೇಗೆ ಫಿಲ್ ಮಾಡೋದಂತ ಹೇಳ್ಕೊಡ್ತೀನಿ. ಓಕೆ, ಕ್ರಮ ಸಂಖ್ಯೆ ನಾಮಿನಲ್ ರೋಲ್ ಅಲ್ಲಿ ಬರೆಯಬೇಕು. ಓಕೆ, ಅಭ್ಯರ್ಥಿಗಳು OMR ಉತ್ತರ ಪತ್ರಿಕೆಯ ಕ್ರಮ ಸಂಖ್ಯೆಯನ್ನು ನಾಮಿನಲ್ ರೋಲ್ ಅಲ್ಲಿ ಬರೆಯಬೇಕು. ಇದೊಂದು ನೆನ್ಪಿಟ್ಕೋಬೇಕು. ಓಕೆ, ಪರೀಕ್ಷೆಯ ನಿಗದಿತ ಸಮಯ ಮುಗಿಯುವವರೆಗೂ, ಅಂದ್ರೆ ನಿಮ್ಗೆ ಎಷ್ಟಿಂದ ಹೇಳಿದ್ನಪ್ಪ, 10:30 to 11:50 ಕರೆಕ್ಟಾ, 11:50 ಅಂದ್ರೆ ಎಷ್ಟಾಯ್ತು ನಿಮ್ಗೆ ನಿಯರ್ಲಿ, ಐ ಥಿಂಕ್ 1 hour 20 minutes ಅಲ್ವಾ, ಸಾರಿ 80 minutes ಬರ್ಬೇಕು ನಿಮ್ಗೆ. ಕರೆಕ್ಟ್ ಅಲ್ವಾ, 1 hour. ಸೊ ನಿಮ್ಗೆ ನಿಯರ್ಲಿ ಎಷ್ಟು ಬರುತ್ತೆ, 80 minutes ಬರುತ್ತೆ. ಕರೆಕ್ಟಾ, 80 minutes ಬರುತ್ತೆ. 80 minutes ವರೆಗೂ ನೀವು ಒಳಗಡೆನೆ ಇರಬೇಕು. ನಿಮ್ದು ಕಂಪ್ಲೀಟ್ ಆದ್ರೂ ಆಗದೆ ಇದ್ರು 80 minutes ವರೆಗೂ ನೀವು ಕ್ಲಾಸ್ ರೂಮ್, ಅಂದ್ರೆ ನಿಮ್ಗೆ ಏನು ಎಕ್ಸಾಮ್ ಅಲ್ಲಿ ಇರುತ್ತೆ ಅಲ್ಲೇ ಇರಬೇಕು, ಅಲ್ಲಿಂದ ಬರೋ ಆಗಿಲ್ಲ. ಇಟ್ ಇಸ್ ನಾಟ್ ಅ ಬೋರ್ಡ್ ಎಕ್ಸಾಮ್ ಅಲ್ಲ, ಅರ್ಥ ಆಗ್ತಿದ್ಯಾ. ಸೊ ಅಲ್ಲೇ ಇರಬೇಕು. ನೆಕ್ಸ್ಟ್, ಅಭ್ಯರ್ಥಿಗಳು ಈ ಪ್ರವೇಶ ಪತ್ರವನ್ನು ಕಡ್ಡಾಯವಾಗಿ ಜೋಪಾನವಾಗಿ ತಮ್ಮೊಡನೆ ಇಟ್ಟುಕೊಂಡು ಅವಶ್ಯಕವೆನಿಸಿದಾಗ ಹಾಜರುಪಡಿಸಲು ಸೂಚಿಸಿದೆ. ಅಂದ್ರೆ ಅವಾಗ ಏನ್ ಕೇಳ್ತಾರೆ ನಿಮ್ಗೆ, ಅದನ್ನ ಲಾಸ್ಟ್ ಅಲ್ಲಿ ಕೇಳ್ತಾರೆ, ಅವಾಗ ನೀವು ಕೊಡ್ಬೇಕಾಗತ್ತೆ. ಓಕೆನಾ. ಇತ್ತೀಚಿನ ದಿನಗಳಲ್ಲಿ ನೋಡಿ, ಯಾವುದೇ ರೀತಿ ನೀವು ತುಂಬಾ ಸ್ಮಾರ್ಟ್ ವರ್ಕ್ ಮಾಡ್ತೀನಿ, ನಾನು ಬ್ಲೂಟೂತ್ ಕನೆಕ್ಟ್ ಮಾಡ್ಕೋತೀನಿ ಈ ಅನ್ಕೊಳಕ್ಕೆ ಹೋಗ್ಬೇಡಿ. ತುಂಬಾ ಟೆಕ್ನಾಲಜಿ ನೀವು ಎಷ್ಟು ಯೋಚನೆ ಮಾಡ್ತೀರೋ ಅವ್ರು ಡಬಲ್ ಯೋಚನೆ ಮಾಡಿರ್ತಾರೆ. ಸೊ ಅದಕ್ಕೆ ಯಾವುದೇ ರೀತಿ ಬೇಕಾಗಿಲ್ಲ, ನಿಮ್ಗೂ ಅದರಿಂದ ಪ್ರಾಬ್ಲಮ್ ಆಗೋದು ಬೇಡ, ಬಿಟ್ಟಾಕ್ಬಿಡಿ. ಓಕೆನಾ. ಆ್ಯಂಡ್ ಇಲ್ಲಿ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಈ ಪಾಯಿಂಟ್. ಓಕೆನಾ, ಇದು ಡ್ರೆಸ್ ಕೋಡ್. ನಿಮ್ಗೆ ಯಾವ ರೀತಿ ಡ್ರೆಸ್ ಕೋಡ್ ಇರಬೇಕು ಅಂತ ಹೇಳ್ತಾರೆ, ಬಾಯ್ಸ್ಗೂ ಗರ್ಲ್ಸ್ಗೂ. ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬಾಯ್ಸ್ಗೆ ಡ್ರೆಸ್ ಕೋಡ್ ಏನಪ್ಪಾ ಅಂದ್ರೆ, ನಾರ್ಮಲ್ ಆಗಿ ನೀವೊಂದು ಟೀ ಶರ್ಟ್ ಪ್ಯಾಂಟ್ ಅಷ್ಟೇ, ಇನ್ನೇನಿಲ್ಲ. ಅಂದ್ರೆ ಕಾಲರ್ ಇರಬಾರ್ದು. ಓಕೆ, ಕಾಲರ್ ಇಲ್ಲದೆ ಇರೋ ಟೀ ಶರ್ಟ್ನ ಹಾಕೊಂಡು ಹೋಗ್ಬೇಕು. ಆ್ಯಂಡ್ ಫುಲ್ ಸ್ಲೀವ್ ಇರಬಾರ್ದು, ಆಫ್ ಸ್ಲೀವ್. ಓಕೆ, ಫುಲ್ ಸ್ಲೀವ್ ಇಲ್ಲದೆ ಇರೋ ಟೀ ಶರ್ಟ್ ಹಾಕೊಂಡೋಗಿ ಆಫ್ ಸ್ಲೀವ್. ಓಕೆನಾ. ಸೊ ಟೀ ಶರ್ಟ್ ಹಾಕೊಂಡು ಹೋಗ್ಬೇಕು, ಅರ್ಥ ಆಗ್ತಿದ್ಯಾ. ಅಂಡರ್ಸ್ಟುಡ್. ಸೊ ದಟ್ ಈಸ್ ದ ಮೇನ್. ಆ್ಯಂಡ್ ಯಾವುದೇ ರೀತಿ ನೀವು ಗ್ಯಾಡ್ಜೆಟ್ ಆಗಿರ್ಬೋದು, ಬ್ಲೂಟೂತ್, ಏರ್ಪಾಡ್ಸ್ ಏನೂ ತಗೊಳಕ್ ಹೋಗ್ಬೇಡಿ. ಆ್ಯಂಡ್ ಶೂ ಕೂಡ ಅಲೋ ಇರೋದಿಲ್ಲ, ಶೂಸ್ ಹಾಕೊಂಡು ಹೋಗ್ಬೇಡಿ, ಚಪ್ಪಲಿ ಹಾಕೊಂಡು ಹೋಗಿ, ಶೂಸ್ ಅಲೋ ಇರೋದಿಲ್ಲ ಅದಕ್ಕೋಸ್ಕರ. ಓಕೆ, ಸೊ ಅದು. ಇನ್ ಗರ್ಲ್ಸಿಗೆ ಬಂದ್ರೆ ನಾರ್ಮಲ್ ಯು ಕ್ಯಾನ್ ಗೋ ವಿತ್ ಚೂಡಿದಾರ್ ಅಥವಾ ಯಾವ್ದಾದ್ರು ಒಂದು ನಾರ್ಮಲ್ ಟಾಪ್ ಅಲ್ಲಿ ಹೋಗಿ. ಆ್ಯಂಡ್ ಇಲ್ಲಿ ನೀವು ಹುಡುಗಿರಿಗೆ ಮೇಯ್ನ್ ಆಗಿ ಕಿವಿಯಲ್ಲಿ ಓಲೆ ಇರಬಾರ್ದು, ಕತ್ತಲ್ಲಿ ಯಾವುದೇ ರೀತಿ ಚೈನ್, ಮಂಗಳಸೂತ್ರ, ಮೀನ್ಸ್ ಯಾರು ಮದುವೆ ಆಗಿರೋರು ಇರ್ತಾರೆ ಅವರು ಅದೊಂದು ಬಿಟ್ಟು ಇನ್ ಬೇರೆ ಏನು ಹಾಕೋಬಾರ್ದು. ಓಕೆನಾ. ಸೊ ಯಾವುದೇ ರೀತಿ ಚೈನ್ಸ್ ಇರಬಾರ್ದು, ಕಿವಿಯಲ್ಲಿ ಓಲೆಗಳಿರಬಾರ್ದು, ಕೈಯಲ್ಲಿ ಬಳೆಗಳಿರಬಾರ್ದು. ಓಕೆ, ಕಂಪ್ಲೀಟ್. ಬಿಕಾಸ್ ಇದು ಎಂಟ್ರೆನ್ಸ್ ಎಕ್ಸಾಮ್ಗಳು, ಇದರಲ್ಲಿ ಇದೇ ರೂಲ್ಸ್ ಇರುತ್ತೆ, ಇದೇ ಡ್ರೆಸ್ ಕೋಡ್, ಅರ್ಥ ಆಗ್ತಿದ್ಯಾ. ಆ ಥರ ನೀವು ಯಾವುದೇ ರೀತಿ ನಾರ್ಮಲ್ ಆಗಿ ಹೋಗಿ. ಓಕೆ, ಜಾಸ್ತಿ ಫುಲ್ ಮೇಕಪ್ ಅದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ನಾರ್ಮಲ್ ಆಗಿ ಯಾವುದೇ ರೀತಿ ಒಡವೆಗಳು ಹಾಕೊಂಡು, ಜ್ಯುವೆಲರೀಸ್ ಹಾಕೊಳ್ದೆ ಹೋಗಿ. ಓಕೆ, ಇದು ಮೇನ್ ಡ್ರೆಸ್ ಕೋಡ್, ನೆನ್ಪಿಟ್ಕೊಳ್ಳಿ. ನೀವೇನಾದ್ರೂ ಡ್ರೆಸ್ ಕೋಡ್ ಫಾಲೋ ಮಾಡಿಲ್ಲ ಅಂದ್ರೆ ನಿಮ್ನ ಅಲೋನೇ ಮಾಡಲ್ಲ, ಅವಾಗ ಆಚೆ ಬರಬೇಕಾಗುತ್ತೆ. ಚೈನ್ ಮಾಡ್ಕೊಂಡು ಹೋಗೋಷ್ಟು ಟೈಮ್ ಇರೋದಿಲ್ಲ ನಿಮ್ಗೆ, ಅರ್ಥ ಆಗ್ತಿದ್ಯಾ. ಡ್ರೆಸ್ ಕೋಡ್ನ ಫಾಲೋ ಮಾಡಿ. ಪ್ರಾಧಿಕಾರದ ವೆಬ್ಸೈಟ್ ಪ್ರಕಟಿಸುವಂತೆ ವಸ್ತ್ರ ಸಂಹಿತೆ, ಅಂದ್ರೆ ಡ್ರೆಸ್ ಕೋಡ್ ಹೇಗಿರಬೇಕು ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಾ. ನಾನು ಹೇಳಿದ್ನಲ್ಲ, ಬಾಯ್ಸು ಏನಿಲ್ಲ ಕಂಡ್ರು, ಬಾಯ್ಸ್ಗೆ ಮೇಯ್ನ್ ಆಗಿ ಒಂದು ಟೀ ಶರ್ಟ್ ಹೋಗಿ, ಆಫ್ ಸ್ಲೀವ್ ಟೀ ಶರ್ಟ್ ಇರಲಿ, ಕಾಲರ್ ಇರಬಾರ್ದು, ಒಂದು ಪ್ಯಾಂಟ್ ಅಷ್ಟೇ. ಆ್ಯಂಡ್ ಶೂ ಹಾಕೊಂಡು ಹೋಗ್ಬೇಡಿ, ಯಾವುದೇ ರೀತಿ ವಾಚು ಏನು ಬೇಡ, ರಿಂಗ್ಸ್ಗಳು, ಕಿವಿಲ್ ಓಲೆ, ಹುಡುಗರ್ಗೆ ಹೇಳ್ತಿರೋದು, ಕಿವಿಲ್ ಓಲೆ ಅದು ಇರಬಾರ್ದು. ಅದೇ ರೀತಿ ಹುಡುಗಿರ್ಗೂ ಕೂಡ ಓಲೆ ಮತ್ತೆ ಸರ, ಕೈಯಲ್ಲಿ ಬಳೆಗಳು ಏನು ಬೇಡ. ಓಕೆ, ನಾರ್ಮಲ್ ಆಗಿ ಒಂದು ಟಾಪ್ ಅಥವಾ ಚೂಡಿದಾರಲ್ಲಿ ಹೋಗಿ. ಓಕೆ, ನೆಕ್ಸ್ಟ್, ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿದ ತಕ್ಷಣ ಪ್ರತಿಯೊಬ್ಬ ಅಭ್ಯರ್ಥಿ ತಮ್ಮ ಪ್ರವೇಶ ಪತ್ರದ ನಮೂದಿಸಲಾದ ಎಲ್ಲ ವಿವರಗಳನ್ನು, ಅಂದರೆ ಹೆಸರು, ಭಾವಚಿತ್ರ, ವಿಷಯ, ಇದು ನೀವು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಸೊ ಆಲ್ರೆಡಿ ಐ ಥಿಂಕ್ ಎಲ್ಲರೂ ಚೆಕ್ ಮಾಡಿರ್ತೀರಾ ಅನ್ಕೋತೀನಿ. ಸೊ ದೀಸ್ ಆರ್ ದ ಇನ್ಸ್ಟ್ರಕ್ಷನ್, ಏನೇ ನೀವು ಫಾಲೋ ಮಾಡಬೇಕು ಅಂತ. ನಾವು ಕಮಿಂಗ್ ಟು ದ
OMR ಶೀಟ್. ಸೊ OMR ಶೀಟಿಗೆ ಬಂದರೆ ಏನೇನು ಫಿಲ್ ಮಾಡಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇದೇ ನಿಮ್ಮ ಭವಿಷ್ಯ. ಇದರಲ್ಲಿ ನಿಮ್ಮ ಭವಿಷ್ಯ ಡಿಸೈಡ್ ಮಾಡೋದೇ ಈ OMR ಶೀಟ್. ನೋಡಿ ಇಲ್ಲಿ ಸೀರಿಯಲ್ ನಂಬರ್ ಅಂದರೆ ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ. ಓಕೆ, ಆ ಕ್ವಶನ್ ಪೇಪರಲ್ಲಿ ನಿಮ್ಮ ಸೀರಿಯಲ್ ನಂಬರ್ ಇರುತ್ತೆ, ಅದನ್ನು ನೀವು ಇಲ್ಲಿ ಬರಿಬೇಕು. ಓಕೆನಾ. ನೆಕ್ಸ್ಟು ನೇಮ್ ಆಫ್ ದ ಕ್ಯಾಂಡಿಡೇಟ್. ಈಗ ಇಲ್ಲಿ ನೇಮ್ ಇದೆಯಲ್ವಾ, ರಮ್ಯಾ ಅಂತ. ಬ್ಲಾಕ್ ಲೆಟರ್ ಅಂದರೆ ಎಲ್ಲ ಕ್ಯಾಪಿಟಲ್ ಲೆಟರ್ಸಲ್ಲಿ ಇರಬೇಕು. ನೋಡಿ ಒಂದೊಂದು ಬಾಕ್ಸಲ್ಲಿ ಒಂದೊಂದು ನೇಮ್. ಸೊ RAMYA ಇಷ್ಟು. ಆ್ಯಂಡ್ ಇನ್ಶಿಲ್ ಏನಿದ್ರೆ ಒಂದು ಬಾಕ್ಸ್ ಬಿಟ್ಬಿಟ್ಟು ಏನಾದರೂ ಇನ್ಶಿಲ್ ಆದರೆ ಎನ್. ಓಕೆ, ಎಕ್ಸಾಂಪಲ್ ಈಗ ಎನ್ ಇತ್ತು ಅಂದ್ಕೊಳ್ಳಿ, ಈ ಥರ. ಅರ್ಥ ಆಗ್ತಿದೆಯಾ? ಸೊ ಕಂಪ್ಲೀಟ್ ಬ್ಲಾಕ್ ಲೆಟರ್ಸಲ್ಲಿ ಬರಿಬೇಕು. ಇದು ನೇಮ್ ಬರೆಯೋದಕ್ಕೆ. ನೆಕ್ಸ್ಟ್ ನಿಮಗಿಲ್ಲಿ CET ನಂಬರ್. ಆಗಲೇ ನಿಮಗೆ ಆರ್ ಟಿಕೆಟಲ್ಲಿ CET ನಂಬರ್ ಇದೆ. ಆ CET ನಂಬರ್ನ ಇಲ್ಲಿ ಬರೆದ್ಬಿಟ್ಟು ಅದ್ರ ರೆಸ್ಪೆಕ್ಟ್, ಈಗ ಎಕ್ಸಾಂಪಲ್ 7124132118. ಸೊ ಎಕ್ಸಾಂಪಲ್ ತಗೋತೀನಿ. ಈಗ 7 ಅಂದರೆ 7ಗೆ ಕಂಪ್ಲೀಟ್ ಸರ್ಕಲ್ ಮಾಡಬೇಕು. ನೋಡಿ ಸರ್ಕಲ್ ಹೆಂಗಿರಬೇಕು ಅಂದರೆ ಕಂಪ್ಲೀಟ್ ಇರಬೇಕು. ಟಿಕ್ ಮಾಡೋದು ಅಥವಾ ಆಫ್ ಫಿಲ್ಡ್ ಮಾಡೋದು, ತುಂಬ ಓವರ್ ಫಿಲ್ ಮಾಡೋದು, ಈ ಥರ ಇಂಟು ಹಾಕೋದು ಇದೆಲ್ಲ ಇಲ್ಲ. ಒಂದು ಕಂಪ್ಲೀಟ್ ಫಿಲ್ ಮಾಡಬೇಕು. ದಟ್ ಈಸ್ ದ ರೂಲ್. ಅದಾದಮೇಲೆ 1. ಸೊ ಇಲ್ಲಿಗೆ 1. ಇದನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ನಿಧಾನಕ್ಕೆ ಟೈಮ್ ತೊಗೊಂಡೇ ಮಾಡಿ. ಇದು ವೆರಿ ಇಂಪಾರ್ಟೆಂಟು. ಸೊ CET ನಂಬರ್ಸ್ನ ಬರೆದ್ಬಿಟ್ಟು ಅದು ರಿಲೇಟೆಡ್ ಏನಿರುತ್ತೋ ಆ ಲೈನ್ಸ್ಗೆ ಕರೆಕ್ಟಾಗಿ ನೀವು ಸರ್ಕಲ್ನ ಡ್ರಾ ಮಾಡಬೇಕು. ಅರ್ಥ ಆಗ್ತಿದೆಯಾ? ಇದು CET ನಂಬರ್ನ ಫಿಲ್ ಮಾಡೋದಕ್ಕೆ. ಅದಾದಮೇಲೆ ನಾನು ಆಗಲೇ ವರ್ಷನ್ ಕೋಡ್ ಅಂತ ಹೇಳಿದೆ. ಈಗ ಎಕ್ಸಾಂಪಲ್ A3 ಅಂತ ಇತ್ತು ಅಂದ್ಕೊಳ್ಳಿ. ದಿಸ್ ಇಸ್ ವರ್ಷನ್ ಕೋಡ್. ಅವಾಗ ಏನು ಮಾಡ್ತೀರಾ, A3ಗೆ ಕಂಪ್ಲೀಟಾಗಿ ಫಿಲ್ ಮಾಡ್ತೀರಾ. ನೋಡಿ ನೀವು ಕಾಪಿ ಮಾಡಬೇಕು ಅಂದ್ಕೊಂಡ್ರೆ ಆಗೋದೇ ಇಲ್ಲ. ನೋಡಿ A1ಇಂದ D4ವರೆಗೂ ಇದೆ. ನಿಮಗೆ ನಿಮ್ಮ ಹತ್ರ ಇರೋನ್ಗೆ, ಮೀನ್ಸ್ ನಿಮ್ಮ ಪಕ್ಕ ಇರೋನ್ಗೆ A2 ಸಿಕ್ಕಿದ್ರೆ ನಿಮ್ಗೆ ಏನೋ D4 ಹಂಗೆ ಸಿಕ್ಕಿರುತ್ತೆ. ಅರ್ಥ ಆಗ್ತಿದೆಯಾ? ಕಾಪಿ ಮಾಡೋಕ್ಕೆ ಹೋಗ್ಬೇಡಿ, ಕೇಳೋಕ್ಕೆ ಹೋಗ್ಬೇಡಿ. ಯಾಕಂದರೆ ಮಾತಾಡಿದ್ರು ಆಮೇಲೆ ಆಚೆ ಕಳಿಸ್ತಾರೆ. ಓಕೆ, ಅದಾದಮೇಲೆ ಇಲ್ಲಿ ಕ್ವಶನ್ ಬುಕ್ಲೆಟ್ ನಂಬರ್. ಓಕೆ, ನಿಮ್ಮ ಕ್ವಶನ್ ಪೇಪರಲ್ಲಿ ಒಂದು ಬುಕ್ಲೆಟ್ ನಂಬರ್ ಇರುತ್ತೆ, ಅದನ್ನು ಹಾಕ್ಬಿಟ್ಟು ಯು ನೀಡ್ ಟು ಫಿಲ್ ದಟ್. ಓಕೆ, ಅದಾದಮೇಲೆ ಯು ನೀಡ್ ಟು ಫಿಲ್ 60 ಕ್ವಶನ್. ನೋಡಿ ಕರೆಕ್ಟಾಗಿ. ಸೊ 60 ಕ್ವಶನ್ಸ್ ಇದೆ. ಈ 60 ಕ್ವಶನ್ನ ನೀವು ಕರೆಕ್ಟಾಗಿ ನಂಬರ್ನ ನೋಡ್ಕೊಂಡು ಅಲ್ಲಿಗೆ ಏನಿದೆ ಆಪ್ಷನ್ ಎ ಇದ್ರೆ ಆಪ್ಷನ್ ಎ. ನಾವು ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ ಹೇಳ್ಬಿಡ್ತೀನಿ ನಿಮಗೆ. ಈಗ ಫಸ್ಟ್ ಒನ್ಗೆ ನಿಮಗೆ ಆಪ್ಷನ್ ಎ ಅಂತ ಅನಿಸಿ ಫಿಲ್ ಮಾಡಿರ್ತೀರಾ. ಓಕೆ, ನೀವೀಗ ಸೆಕೆಂಡ್ ಒನ್ಗೆ ಆಪ್ಷನ್ ಬಿ ಅನ್ಕೋತಿರ್ತೀರಾ, ಬಟ್ ನಿಮಗೆ ಆನ್ಸರ್ ಸಿ ಅನ್ಸ್ಬಿಡುತ್ತೆ. ಅವಾಗ ಏನು ಮಾಡ್ತೀರಾ, ಬಿಗೆ ಒಂದು ಡಾಟ್ ಇಕ್ಬಿಟ್ಟು ಈ ಥರ ಒಂದು ಪೆನ್ನಲ್ಲಿ ಒಂದು ಡಾಟ್ ಇಕ್ಬಿಟ್ಟು ಫಿಲ್ ಮಾಡೋಕೆ ಡಾಟ್ ಇಕ್ಬಿಟ್ಟು ಸಿಗೆ ಫಿಲ್ ಮಾಡಿಬಿಡ್ತೀರಾ. ಅದು ಕಂಪ್ಲೀಟ್ಲಿ ರಾಂಗ್. ಅದನ್ನು ಕನ್ಸಿಡರೇ ಮಾಡಲ್ಲ. ಯಾಕಂದರೆ OMR ಶೀಟ್ನ ಯಾರು ಇದು ಮಾಡೋದು ಅಂದರೆ ಸ್ಕ್ಯಾನ್ ಮಾಡುತ್ತೆ ಮಷಿನ್ ಸ್ಕ್ಯಾನ್ ಮಾಡೋದ್ರಿಂದ ನೀವು ಒಂದು ಡಾಟ್ ಇಟ್ಟಿದ್ರು ಕೂಡ ಅದನ್ನು ಕನ್ಸಿಡರ್ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ನೀವು ಒಂದು ಡಾಟ್ ಕೂಡ ಇರಬಾರ್ದು OMR ಶೀಟಲ್ಲಿ. ಸೊ ಕಂಪ್ಲೀಟ್ ಒಂದು ಸರ್ಕಲ್. ಇನ್ ಕೇಸ್ ನೀವು 2 ಕರೆಕ್ಟ್ ಆಗಿದೆ ಅಂದ್ಬಿಟ್ಟು 2ನ ನೀವು ಸರ್ಕಲ್ ಮಾಡಿದ್ರೆ ಇಟ್ ಈಸ್ ಆಲ್ಸೋ ನಾಟ್ ಕನ್ಸಿಡರಬಲ್. ಅರ್ಥ ಆಗ್ತಿದೆಯಾ? ಇದು ಮೇಯ್ನ್. ಅಂಡರ್ಸ್ಟೂಡ್? ಸೊ ಈ ರೀತಿ ಒಂದು ಫಿಲ್ ಮಾಡಿದ್ದೀನಪ್ಪ, ಅಯ್ಯೋ ಇದೆಲ್ಲ ಆನ್ಸರ್ ಹಿಂಗೆ ರಾಂಗ್ ಹಾಕ್ಬಿಟ್ಟು ಇದನ್ನು ಫಿಲ್ ಮಾಡಿದ್ರು, ದಟ್ ಈಸ್ ಆಲ್ಸೋ ನಾಟ್ ಕನ್ಸಿಡರಬಲ್. ಓಕೆ, ಸೊ ಈ ರೀತಿ 60 ಕ್ವಶನ್ ನೀವು ಫಿಲ್ ಮಾಡಬೇಕು. ಇನ್ ಕೇಸ್ ನಿಮಗೆ ಗೊತ್ತಿಲ್ವಾ, ಬಿಟ್ಟಾಕಿ. ಈಗ 7th ಒನ್ ಗೊತ್ತಿಲ್ಲ, 8th ಒನ್ಗೆ ಹೋಗ್ತೀರಾ, ಬಿ ಫಿಲ್ ಮಾಡ್ತೀರಾ. 7th ಒನ್ ಗೊತ್ತಿಲ್ವಾ, ಬಿಟ್ಬಿಡಿ, ಪರವಾಗಿಲ್ಲ. ಯಾಕಂದರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಏನೂ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ? ಬಟ್ ಎರಡೆರಡು ಫಿಲ್ ಮಾಡೋಕೆ ಹೋಗ್ಬೇಡಿ, ರಾಂಗ್ ಫಿಲ್ ಮಾಡೋಕೆ ಹೋಗ್ಬೇಡಿ. ಸೊ ಗೊತ್ತಿರೋ ಅಷ್ಟು ಕ್ವಶನ್ನ ನೀಟಾಗಿ ಪ್ರಿಪೇರ್ ಮಾಡಿ. ಇದು ಔಟ್ ಆಫ್ 60 ಕ್ವಶನ್. ನಿಮಗೆ ಫಸ್ಟ್ ಕ್ವಶನ್ ಗೊತ್ತಿರುತ್ತೆ, ಆನ್ಸರ್ ಮಾಡ್ತೀರಾ. ಸೆಕೆಂಡ್ ಮ್ಯಾನೇಜ್ ಗೊತ್ತಿರೋದಿಲ್ಲ. ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೋಬೇಡಿ. ಓಕೆನಾ? ಒಂದು ಕ್ವಶನ್ಗೆ ನೀವು ನಿಯರ್ಲಿ 2 to 3 ಮಿನಿಟ್ಸ್ನ ವೇಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಕ್ವಶನ್ಸ್ ಇರುತ್ತೆ, 60 ಕ್ವಶನ್ ಸಾಲ್ವ್ ಮಾಡಬೇಕು. ಒಂದು ಕ್ವಶನ್ ಮಾಡಿದ್ರಾ, ಇನ್ನೊಂದು ಗೊತ್ತಾಗ್ಲಿಲ್ವಾ, 5 ಸೆಕೆಂಡ್ಸ್ ಯೋಚನೆ ಮಾಡಿ. ಒಂದ್ಸಲ 10 ಕ್ವಶನ್ನ ನೋಡಿ, ಓದಿ, ಗೊತ್ತಾಗ್ಲಿಲ್ವಾ, ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇರಿ. ಆವಾಗ ನೀವು ಈ ಥರ ನೀವು ಗೊತ್ತಿರೋದನ್ನೆಲ್ಲ ಫಸ್ಟ್ ಹಾಕಿದ್ರೆ ಆಮೇಲೆ ಒಂದು 20 ಮಿನಿಟ್ಸು ಅಥವಾ ಒಂದು 15 ಮಿನಿಟ್ಸಲ್ಲಿ ಯಾವ್ದು ಬಿಟ್ಟಿದ್ರೆ ಅದನ್ನು ನೀಟಾಗಿ ನೋಡಿ ಹಾಕ್ಬೋದು. ಓಕೆನಾ? ಸೊ ಇದು OMR ಶೀಟ್ನ ಫಿಲ್ ಮಾಡುವಂಥ ಥಿಂಗ್. ಆ್ಯಂಡ್ ಇಲ್ಲಿ ಸಿಗ್ನೇಚರ್ ಮಾಡಬೇಕು. ಆ್ಯಂಡ್ ಇಲ್ಲಿ ಸಿಗ್ನೇಚರ್ ನೀವು ಮಾಡೋದಲ್ಲ, ಯು ನೀಡ್ ಟು ಸೈನ್ ಇನ್ ಫ್ರಂಟ್ ಆಫ್ ಇನ್ವಿಜಿಲೇಟರ್. ವಿತೌಟ್ ಇನ್ವಿಜಿಲೇಟರ್ ಸಿಗ್ನೇಚರ್ ಮಾಡಿದ್ರೆ ಅದನ್ನು ನಿಮಗೆ ಕನ್ಸಿಡರೇ ಮಾಡಲ್ಲ. OMR ಶೀಟ್ ತೊಗೊಳ್ಳೋದೇ ಇಲ್ಲ ಅವರು. ಇನ್ವಿಜಿಲೇಟರ್ ಇದ್ದರೆ ಮಾತ್ರ ನೀವು ಅವ್ರ ಮುಂದೆ ಸಿಗ್ನೇಚರ್ ಹಾಕಬೇಕು. ಇಲ್ಲಿ ಅವ್ರು ಸೈನ್ ಹಾಕ್ತಾರೆ. ಓಕೆನಾ? ಸೊ ದಿಸ್ ಈಸ್ ಹೌ ಯುವರ್ OMR ಶೀಟ್ಸ್. ಓಕೆ, ಈ ರೀತಿ OMR ಶೀಟ್ನ ಫಿಲ್ ಮಾಡಬೇಕು. ಆ್ಯಂಡ್ ಏನೇನು ಇನ್ಸ್ಟ್ರಕ್ಷನ್ ಹೇಳಿದ್ದೀನಿ ಅಂತ ಗೊತ್ತಾಯ್ತಲ್ವಾ? ಸೊ ಐ ಹೋಪ್ ಇದು ಅರ್ಥ ಆಗಿದೆ ಅನ್ಕೋತೀನಿ. ನಾನು ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನೀಟಾಗಿ ಓದಿ ಹೇಳಿದ್ದೀನಿ. ಸೊ ಎಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ನೀಟಾಗಿ ಫಾಲೋ ಮಾಡಿ ರೂಲ್ಸ್ನ. ಬೇಗ ಹೋಗ್ಬಿಟ್ಟು ನಿಮ್ಗೆ ಏನೇನು ಅನಿಸುತ್ತೋ, ಹೇಗೆ ಬರುತ್ತೋ ಆ ರೀತಿ ಮಾಡಿ. ಓಕೆ, ಲಕ್ ಕೂಡ ಬೇಕು ಈ ಥರ ಎಕ್ಸಾಮ್ಗಳಿಗೆ. ಆ್ಯಂಡ್ ಚೆನ್ನಾಗಿ ಪ್ರಿಪೇರ್ ಆಗಿ, ಎಲ್ಲರೂ ಕೂಡ ಚೆನ್ನಾಗಿ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಎಲ್ರಿಗೂ ಕೂಡ ಒಳ್ಳೆ ಮಾರ್ಕ್ಸ್ ಬರಲಿ, ಎಲ್ಲರೂ ಕೂಡ ಚೆನ್ನಾಗಿ ರ್ಯಾಂಕಿಂಗ್ ಬರಲಿ ಅಂತ ನಾನು ವಿಶ್ ಮಾಡ್ತೀನಿ. ಓಕೆನಾ?
ಇಷ್ಟು ದಿನ ನಾನು ಮಾಡಿರೋ ವಿಡಿಯೋಸಿಂದ ನಿಮ್ಗೊಂದು ಹೆಲ್ಪ್‌ಫುಲ್ ಆಗಿದೆ ಅಂದರೆ ಐ ಆಮ್ ಹ್ಯಾಪಿ. ಓಕೆನಾ? ಸೊ ಎಲ್ಲರೂ ಕೂಡ ಚೆನ್ನಾಗಿ ಎಕ್ಸಾಮ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನೇನು ಮೀನ್ಸ್ ಆಫ್ಟರ್ ನಿಮ್ಮ ಎಕ್ಸಾಮ್ ಆದಮೇಲೆ ಏನೇನು ಮಾಡಬೇಕು ಅಂತ ಮಾಡ್ತೀನಿ. ಓಕೆ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.